ಉತ್ತರ ಕರ್ನಾಟಕ ಕಲಾವಿದರ ಕಲ್ಯಾಣ ವೇದಿಕೆ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಇದರ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಲ್ಲಿ ತಾವು ಏನು ಈ ಮನವಿಯನ್ನು ಕೊಟ್ಟಿದ್ದೀರಿ ಇದನ್ನು ಸಂಬಂಧಪಟ್ಟವರಿಗೆ ನಾವು ತಲುಪಿಸಿ ಸೂಕ್ತ ನಿಯಮಾನುಸಾರ ಕ್ರಮವನ್ನು ಕೈಗೊಳ್ಳುತ್ತೇವೆ. ಇನ್ನೊಂದು ನಾವು ಇನ್ನೂ ಒಂದು ಮನವಿ ಮಾಡ್ತೀನಿ, ನಾನು ಹೆಣ್ಮಕ್ಳ ಕಡೆಯಿಂದ ಒಂದು ಮನವಿ ಮಾಡ್ತೀನಿ. ಯಾರಾದ್ರೂ ನಿಮಗೆ ಅಶ್ಲೀಲ ಭಾಷೆಗಳಲ್ಲಿ ನಿಮಗೆ ಕೌಂಟರ್ ಕೊಡೋದಾಗ್ಲಿ, ನಿಮಗೆ ಡೈಲಾಗ್ ಹೊಡೆಯೋದಾಗ್ಲಿ, ಪ್ಲೀಸ್ ಅದನ್ನ ಅನ್ಸ್ಕೊಳ್ಳಿಕ್ ಹೋಗ್ಬೇಕು. ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಉತ್ತರ ಕರ್ನಾಟಕ ಕಲಾವಿದ ಅಶ್ಲೀಲ ಯೂಟ್ಯೂಬರ್ಗಳಿಗೆ ಹೇಳಿ ಧಿಕ್ಕಾರ, ಅಶ್ಲೀಲ ಜಾನಪದ ಗಾಯಕರಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಬರ್ರಿ ಎಲ್ಲಿವರೆಗೂ ಹೋರಾಟ? ಅಶ್ಲೀಲ ಜಾನಪದರ ವಿರುದ್ಧ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಅಶ್ಲೀಲ ಯೂಟ್ಯೂಬರ್ಗಳಿಗೆ ಹೇಳಿ ಧಿಕ್ಕಾರ, ಅಶ್ಲೀಲ ಚಾನಲ್. ಬಹಳ ಖುಷಿ ಆಗ್ತಿದೆ, ಬಹಳ ಜನ ಬರ್ಬೇಕಾಗಿತ್ತು. ನಾವು ಎಲ್ಲರೂ ಸ್ವ ಇಚ್ಛೆಯಿಂದನೇ ಬಂದಿದೀವಿ ಎಲ್ಲರೂ, ಯಾಕಂದ್ರೆ ಅನ್ಯಾಯ ವಿರುದ್ಧ ಇದು ಆಗ್ಬೇಕಾಗಿತ್ತು. ಮೊದಲನೇ ಹೆಜ್ಜೆ ನಾವು ತಗೊಳ್ತಾ ಇದೀವಿ. ಇದು ಬಹಳ ವರ್ಷ ಮುಂಚೆನೆ ಆಗ್ಬೇಕಾಗಿತ್ತು, ಆದ್ರೂ ಕೂಡ ಏನ್ ಇದು ಆಗಿಲ್ಲ, ಲೇಟ್ ಆಗಿಲ್ಲ. ಈಗ ನಾವು ಎಲ್ರು ಕಂದಗಲದಿಂದ ಇಲ್ಲಿ DC ಆಫೀಸರ್ ಬಂದಿದೀವಿ, ಅಲ್ಲಿ ಮನವಿ ಕೊಡ್ತೀವಿ. ಇನ್ನು ಮುಂದೆ ನಾವೆಲ್ಲರೂ ಕಲಾವಿದ್ರು, ನಾನು ಹೆಣ್ಮಕ್ಳ ಕಡೆಯಿಂದ ಒಂದು ಪ್ರಮಾಣ ವಚನ ಮಾಡ್ತೀನಿ, ಇನ್ ಮುಂದೆ ಅಶ್ಲೀಲ ಗೀತೆಗಳನ್ನ ಹಾಡೋದಿಲ್ಲ. ಮತ್ ಇನ್ನೂ ಒಂದು ಮನವಿ ಮಾಡ್ತೀನಿ, ನಾನು ಹೆಣ್ಮಕ್ಳ ಕಡೆಯಿಂದ ಒಂದು ಮನವಿ ಮಾಡ್ತೀನಿ. ಯಾರಾದ್ರೂ ನಿಮಗೆ ಅಶ್ಲೀಲ ಭಾಷೆಗಳಲ್ಲಿ ನಿಮಗೆ ಕೌಂಟರ್ ಕೊಡೋದಾಗ್ಲಿ, ನಿಮಗೆ ಡೈಲಾಗ್ ಹೊಡೆಯೋದಾಗ್ಲಿ, ಪ್ಲೀಸ್ ಅದನ್ನ ಅನ್ಸ್ಕೊಳ್ಳಿಕ್ ಹೋಗ್ಬೇಡ್ರಿ. ಇದೊಂದು ಹೇಳ್ತೀನಿ. ಮತ್ತಾಗಿ ನಮ್ಮ ಹಿರಿಯ ಕಲಾವಿದರು ಬಂದಾರ, ನಮ್ಮ ಸಬ್ಯೂರ್ ಸರ್ ಬಂದಾರ, ಎಲ್ಲಾ ಜನಪದ ಕಲಾವಿದರು ಬಂದಾರ, ಒರಿಜಿನಲ್ ಜನಪದ ಕಲಾವಿದರು ಬಂದಾರ. ಅವರು ಹೇಳ್ತಾರ ಇನ್ನು ಮುಂದೆ ಅಶ್ಲೀಲ ಗೀತೆಗಳನ್ನ ಹಾಡಂಗಿಲ್ಲ, ಇನ್ನು ಮುಂದೆ ಇವೆಲ್ಲ ಒಂದ್ ಸ್ವಲ್ಪ ತಡೆಗಳನ್ನ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಒಂದ್ರಲ್ಲೊಂದು ವಿನಂತಿ. ಈಗ ಅನಿತಾ ಅವರು ಹೇಳ್ಕೊಂಡ್ರಿ ಹಿರಿಯ ಕಲಾವಿದ್ರು, ಯಾಕಂದ್ರೆ ನಾವು ಅವರನ್ನ ನೋಡೇ ಬೆಳೆದವರು. ಯಾಕಂದ್ರ ಬಹಳಷ್ಟು ಜನ ಕಲಾವಿದ್ರು ಇಲ್ಲಿ ಬಂದಿಲ್ಲ. ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಎಚ್ಚೆತ್ಕೊಂಡ್ರ ಅಶ್ಲೀಲತೆ ಮಾತಾಡಬಾರ್ದು ಅಂತೇಳಿ. ಇವತ್ತ ಅಶ್ಲೀಲತೆ ಮಾತಾಡೋರೆ ಸ್ಟೇಜ್ ಮೇಲೆ ಅನ್ನೋರೇ ಬಂದಿಲ್ಲ ಇಲ್ಲಿ. ಯಾಕಪ್ಪ ಅವ್ರು ಬಂದಿಲ್ಲ? ಯಾಕಂದ್ರೆ ಅವ್ರು ಬರ್ಲಿಲ್ಲ ಅಂದ್ರೆ ಮುಂಬರುವ ದಿನಗಳಲ್ಲಿ ಅವ್ರನ್ನೂ ಕೂಡ ನಾವು ಬ್ಯಾನ್ ಮಾಡ್ತೇವೆ. ಅದಕ್ಕೆಲ್ಲ ನಿಮ್ಗೆ ಒಪ್ಪಿಗೆ ಐತೆ? ಅವ್ರು ಈಗ ನಾವು ಎಚ್ಚರಿಕೆ ಮುಂಬರುವ ದಿನಗಳಲ್ಲಿ ಅವರು ಏನ್ರಿ ಅಕಸ್ಮಾತ್ ಇಲ್ಲಿ ಬಂದು ಹೌದು ನಾವು ಇನ್ ಮಾಡಂಗಿಲ್ರಿ ಅಂತೇಳಿ ಅವ್ರೇ ಕೊಡ್ಬೇಕು. ಇನ್ ಮೇಲೆ ಯಾರು ಅಶ್ಲೀಲ ಜಾನಪದ ಹಾಡ್ತಾರಲ್ಲ ಅವ್ರು ವಿಡಿಯೋ ಮಾಡಿ ಬಿಡ್ಬೇಕು. ಏನ್ ಬಿಡ್ಬೇಕು? ನಾವಿನ್ನ ಅಶ್ಲೀಲತೆ ಹಾಡಂಗಿಲ್ಲ. ವಿಡಿಯೋ ಮಾಡೋಕಿನ ಈಗ ನಾವು ಕುಡಿಯೋಲ್ಲ, ಅವರೇ ಕೂಡಿ ಅಲ್ಲ. ನಮ್ದು ಮೊದಲನೇ ಒಂದು ಇವತ್ತಿನ ಹೋರಾಟಕ್ಕೆ ಯಾರಿಗೋ ಫೋನ್ ಮಾಡಿಲ್ಲ ಬರ್ರಿ ಅಂತಂದೇಳಿ ಎಲ್ಲಾ ಕಲಾವಿದರು ಹುಬ್ಬಳ್ಳಿಯಿಂದ ಬಂದಿದಾರ, ದಾವಣಗೆರೆಯಿಂದ ಬಂದಿದಾರ, ಬಾಗಲಕೋಟದಿಂದ ಬಂದಿದಾರ, ಸಿಂದಗಿಯಿಂದ ಬಂದಾರ, ಗದಗದಿಂದ ಬಂದಾರ, ಬಿಜಾಪುರದಿಂದ ಬಂದಾರ, ನಾನು ಸೋಲಾಪುರದಿಂದ ಬಂದಿನಿ, ಕೊಪ್ಪಳ ಜಿಲ್ಲೆದಿಂದ ಬಂದಿವಿ, ಎಲ್ಲಾ ಮೂಲೆದಿಂದ ಬಂದಾರ. ಸ್ವ ಇಚ್ಛೆದಿಂದ ಬಂದಿವಿ. ಯಾಕಂದ್ರೆ ಇನ್ನೊಂದು ನಾವು ಕಲಾವಿದರೇ ಇದು ಬ್ಯಾನ್ ಮಾಡ್ಲಾಗತ್ತೇವ ಅಂದ್ರ ಇಡೀ ಪೊಲೀಸ್ ಇಲಾಖೆ ನಮ್ಗೆ ಸಹಕಾರ ನೀಡ್ತದ. ಯಾಕಂದ್ರೆ ಮೊನ್ನೆ DYSP ಎಲ್ಗಾರ್ ಸಾಹೇಬ್ರು ಕೂಡ ಹೇಳಿದ್ರು, ಈ ಒಂದು ಅಶ್ಲೀಲತೆಗೆ ನೀವೆಲ್ಲ ಕೈ ಜೋಡಿಸಿದ್ರ ನಾವೆಲ್ಲ ಕಡಿವಾಣ ಹಾಕಕ್ ಸಾಧ್ಯ ಅಂತೇಳಿ. ಈಗ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಮತ್ತು ಜಿಲ್ಲಾಧಿಕಾರಿಗಳು ಯಾಕೆ ಕೊಡ್ಲಾತೇವಪ್ಪ ಅಂದ್ರ ಪ್ರತಿಯೊಬ್ರು ಈ ಕಲಾವಿದರ ಮನೆಯಾಗಿ ಕೆಡ್ಲಕತ್ತಿಲ್ಲ ಮಕ್ಕಳು, ಪ್ರತಿಯೊಂದು ಸಾರ್ವಜನಿಕರ ಮನೆಯಲ್ಲಿ ಮಕ್ಕಳು ಕೆಡ್ಲಕತ್ತಾವು. ಅದಕ್ಕೆ ಸಮಾಜಕ್ಕೆ ಕೆಟ್ಟ ಸಂದೇಶ ಹೊಂಟದ. ಜಾನಪದ ಕಲಾವಿದರು ಯಾರು ಅಶ್ಲೀಲತೆ ಆಡ್ಯಾರ ಸ್ವಯಂ ಪ್ರೇರಿತವಾಗಿ ಅವರೇ ವಿಡಿಯೋ ಬಿಡಬೇಕು. ನಾವು ಹಾಡಂಗಿಲ್ಲ ಇನ್ನು ಮುಂದೆ. ಇವತ್ತಿನ ಹಿಡಿದು ನಿನ್ನೆ ಕೆಲವೊಂದು ಆರ್ಕೆಸ್ಟ್ರಾದಾಗ ಡ್ಯಾನ್ಸ್ ಮಾಡ್ಸ್ಯಾರ, ಅವ್ರ ಹೆಸರು ನಾವ್ ಹೇಳಂಗಿಲ್ಲ, ಮನೆ ಹಿಡಿದೀವಿ. ಇನ್ ಮೇಲೆ ಅವ್ರ ಮೇಲೆ ನೇರವಾಗಿ ಆ ವಿಡಿಯೋ ತಗೊಂಡು ನಾವು ಕ್ರಮ ತಗೋತೀವಿ. ಕ್ರಮ ತಗೊಳಕ ಪೊಲೀಸ್ ವರಿಷ್ಠಾಧಿಕಾರಿಗಳು ಇರ್ತೀವಿ. ಈಗ ಅಶ್ಲೀಲ ಗೀತೆಗಳನ್ನ ಅಶ್ಲೀಲ ಕಾಮಿಡಿ ಮಾಡೋರು ಕೆಲವೊಂದು ಮಹಿಳೆ ಕಲಾವಿದರು ಅದಾರ.
ಅವ್ರೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಹಿಂದೆ ಒತ್ತು ನೀಡದ ನಾವು ನಮ್ಮ ಮಕ್ಕಳ ಸುರಕ್ಷತೆಗಾಗಿ, ನಮ್ಮ ಅಕ್ಕ ತಂಗಿಯರ ಸುರಕ್ಷತೆಗಾಗಿ, ಸಾರ್ವಜನಿಕರ ಸುರಕ್ಷತೆಗಾಗಿ ಇನ್ನು ಮುಂದೆ ನಾವು ಅಶ್ಲೀಲ ಮಾತಾಡಿದ್ರ ಹೊಲಸು ತಿಂದಂಗ ಅಂತೇಳಿ ನೀವೇ ವಿಡಿಯೋ ಬಿಡಬೇಕು. ಅಶ್ಲೀಲ ಹಾಡಿದ್ರ ಹೊಲಸು ತಿಂದಂಗ ಅಂತ ನೀವೇ ವಿಡಿಯೋ ಬಿಡಬೇಕು. ಅಶ್ಲೀಲ ಯೂಟ್ಯೂಬರ್ಗಳಿಗೆ ಹೇಳ್ತೀರಿ ಬಾಯಿಗೆ ಬಂದಂಗ ಒಂದು ಮೈಕ್ ಹಾಕೋದು, ಅದ್ರ ಒಂದು ಹಾವಿಲ್ಲ, ಒಂದು ಬಾವಿಲ್ಲ, ಸುಮ್ಮ ಮಂಗ್ಯ ಹಾಕೊಂಡಂಗ ಸುಮ್ಮ ಮೈಕ್ ಹಾಕೊಂಡು ಎಕಡೆ ಅಭಿನಯ ಮಾಡ್ತಾರ. ಮಾಡೋದ್ರಿಂದ ಯಾಕಂದ್ರೆ ಅಭಿನಯಕ್ಕೆ ಒಂದು ಇದು ಐತ್ರಿ, ಜನ ಅದಕ್ಕೊಂದು ಇದು ಐತಿ, ಬೆಲೆ ಐತಿ. ಅದ್ ಒಬ್ಬವ ಯೂಟ್ಯೂಬರ್ ನೋಡಿರಿ ಮುಕ್ಕಳೆಪ್ಪ ಅಂತ ಇಟ್ಕೊಳ. ಮುಕ್ಕಳೆಪ್ಪ ಅಂದ್ರೆ ಏನ್ ಕನ್ನಡದಾಗ ಅಶ್ಲೀಲ ಅದು. ಮತ್ತ ಅವ ಮುಕ್ಕಳೆಪ್ಪ ಅವನ ಮಗ ಹುಟ್ಟವ, ಇವೆಲ್ಲ ಬೇರೆ ಬೇರೆ ಆಗ್ತಾವು, ಅವೆಲ್ಲ ಅನ್ಬಾರ್ದು. ಯಾಕಂದ್ರೆ ಮತ್ ನಾವೇ ಅಶ್ಲೀಲತೆಗೆ ಒತ್ತು ಕೊಟ್ಟಂಗದ. ಅದಕ್ಕೆ ದಯವಿಟ್ಟು ನಾವು ಮುಕ್ಕಳೆಪ್ಪಗೆ ನಾವು ಎಚ್ಚರಿಕೆ ಕೊಡ್ತೇವಿ, ಹೆಸರು ಬದಲಾವಣೆ ಮಾಡಿ ಎಲ್ಲ ಜಾನಪದ ಕಲಾವಿದರು ಸ್ವಯಂ ಘೋಷಿತವಾಗಿ ವಿಡಿಯೋ ಮಾಡ್ಕೊಡ್ಬೇಕು. ಅಶ್ಲೀಲ ಗೀತೆ ಆಡುವವರು, ಸ್ವಯಂ ಸಾಹಿತ್ಯ ಬರೆಯುವವರು ಕೂಡ ಸ್ವಯಂ ಪ್ರೇರಿತವಾಗಿ ವಿಡಿಯೋ ಮಾಡಿಬಿಡ್ಬೇಕಂತ ನಾನು ವಿನಂತಿ ಮಾಡ್ಕೋತೀನಿ ಈ ಮೂಲಕ. ಯಾವ ಕಲಾವಿದ್ರ ಲಿಸ್ಟ್ ಅದ, ಇನ್ನು ಆರ್ಕೆಸ್ಟ್ರಾ ಓನರ್ಗಳಿಗೆ ಮೊದಲು ಎಚ್ಚರಿಕೆ ಕೊಡ್ತೇವೆ. ಅಂತವ್ರು ಯಾರೇ ಇದ್ರ ದಯವಿಟ್ಟು ಅವ್ರು ವಾರ್ನಿಂಗ್ ಮಾಡ್ರಿ. ನೀವು ಇಂತ ವಿಡಿಯೋ ಬಿಟ್ಟಿದ್ದ ನಾನು ನಮ್ಮ ಕಲಾ ತಂಡಕ್ಕೆ ನಾವು ಸೇರಿಸ್ಕೊತೇವೆ ಅಂತ ಹೇಳಿ ವಾರ್ನಿಂಗ್ ಮಾಡತ್ ಹೇಳ್ತೀನಿ. ಸರ್ ನಮಸ್ತೆ, ಮತ್ತೆ ಬಂದ್ರಿ ಸರ್, ವೆಲ್ಕಮ್ ವಿಜಯಪುರಕ್ಕೆ. ಎಲ್ಲರೂ ಮೊದಲಾಗಿ ನಮ್ಮ ಅಬ್ರಾಮ್ಸ್ ಅವರು ಅಪರ ಜಿಲ್ಲಾಧಿಕಾರಿಯಾಗಿ ಮತ್ತೆ ನಮ್ಮ ವಿಜಯಪುರ ಜಿಲ್ಲೆಗೆ ಬಂದಿದ್ದಾರೆ. ತಾವು ಅಧಿಕಾರದಲ್ಲಿದ್ದಾಗ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ತಮ್ಮ ಸಾಮಾಜಿಕವಾಗಿ ಮಾಡಿದ್ದಾರೆ. ಹಾಗಾಗಿ ಇವತ್ತು ಮತ್ತೆ ನಮ್ಮ ವಿಜಯಪುರ ಜಿಲ್ಲೆಗೆ ಮತ್ತೆ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ನಮ್ಮ ಎಲ್ಲ ಕಲಾವಿದರ ಪರವಾಗಿ ಮೊದಲಿಗೆ ತುಂಬ ಹೃದಯದ ಸ್ವಾಗತವನ್ನ ಮಾನ್ಯ ವಿಜಯಪುರ ಜನತೆಯ ಪರವಾಗಿ, ಕಲಾವಿದರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮ ಬೇಡಿಕೆ ನಮ್ಮ ಶಕ್ತಿಯವರು ಮಾತಾಡ್ತಾರೆ ಮುಂದೆ. ಉದ್ರಾಮ್ ಸರ್ ಅವರು ಮೊದಲು ಮಹಾನಗರ ಪಾಲಿಕೆ ಅಲ್ಲಿ ಕೂಡ ಒಂದು ಸೇವೆ ಸಲ್ಲಿಸಿದ್ರು. ಈಗ ಅಪರ ಜಿಲ್ಲಾಧಿಕಾರಿ ಆಗಿ ಮೊದಲು ಒಂದ್ 2-3 ವರ್ಷ ಹಿಂದೆ ಇದ್ರು, ಈಗ ಕೂಡ ಬಂದಿದ್ರು. ಯಾಕಂದ್ರೆ ಒಳ್ಳೆ ಅಧಿಕಾರಿಗಳು. ಈಗ ಇಲ್ರಿ ನಾವು ಈಗ ನಾವು ಸಾಹೇಬ್ರಿಗೊಂದು ವಿನಂತಿ ಮಾಡ್ಕೋತೀವಿ ಸರ್, ಇಲ್ಲೆಲ್ಲ ಬಂದಿರತಕ್ಕಂತ ಜಾನಪದ ಕಲಾವಿದರನ್ನ ಹೊರತುಪಡಿಸಿ ಎಲ್ಲರೂ ಕಲಾವಿದರು ಅದಾರ. ಒಬ್ಬರು ಸಿಂಗರ್ಗಳದಾರ, ಒಬ್ರು ಡ್ಯಾನ್ಸರ್ಗಳದಾರ, ಒಬ್ರು ಹಾಡುಗಾರದಾರ, ಕಾಮಿಡಿಯನ್, ಜೂನಿಯರ್ಸ್ ಎಲ್ಲ ಕಲಾವಿದರು ಅದಾರ. ಈಗ ಏನಪ್ಪಾ ನಮ್ಮ ಬೇಡಿಕೆ ಅಂದ್ರ, ಈಗ ಅಶ್ಲೀಲತೆ ತಾಂಡವಾಡ್ತಾರೆ ಸರ್. ಎಲ್ಲಿ ಹೋದ್ರು ಆರ್ಕೆಸ್ಟ್ರಾಗಳಲ್ಲಿ ಅಶ್ಲೀಲ ಹಾಡುಗಳನ್ನ ಆಡ್ತಾರೆ, ಜಾನಪದ ಹೆಸರಲ್ಲಿ ಅಶ್ಲೀಲ ಡೈಲಾಗ್ ಕಾಮಿಡಿ ಮಾಡುದು, ಅಶ್ಲೀಲ ನೃತ್ಯ ಮಾಡುದು, ಯೂಟ್ಯೂಬ್ ಗಳಲ್ಲಿ ಅಶ್ಲೀಲ ಮಾಡುದು, ರಂಗಭೂಮಿ ಕಲಾವಿದರು ಕೂಡ ಅಶ್ಲೀಲತೆಯಿಂದ ತುಂಬ್ಯದ. ಅದಕ್ಕೆ ಎಲ್ಲ ಸಮಾಜ ಹಾಳಾಗ್ಲಾತ ಸರ್. ಸಣ್ಣ ಮಕ್ಕಳು ಕೂಡ ಅಶ್ಲೀಲ ಭಾಷೆಗಳನ್ನ ಬಳಸ್ಲಕತ್ತಾರ. ಅದಕ್ಕೆ ಒಂದು ಸಮಾಜ ಪರಿವರ್ತನೆಗಾಗಿ ಕಲಾವಿದರಿಗೆ ಕೆಡಿಸಿದಂತ ಒಂದು ಕೆಲಸವನ್ನ ಕಲಾವಿದರಿಂದ ಸುತ್ತಾಗಬೇಕಿದು. ಅದಕ್ಕೆ ಅಂತ ಒಂದು ಕೆಲವೊಂದು ಕಲಾವಿದರು ಅದಾರ, ಅವ್ರನ್ನ ನಾವು ಬ್ಯಾನ್ ಮಾಡುವಂತ ಕೆಲಸ ಕೂಡ ಮಾಡ್ತೀವಿ. ಅಂತವ್ರಿಗೆ ಎಲ್ಲೇ ಸಭೆ ಸಮಾರಂಭಗಳಿಗೆ, ಗಣಪತಿ ಗಣೇಶೋತ್ಸವ ಆಗಲಿ, ದಸರಾ ಆಗಲಿ, ಮದುವೆ ಸಮಾರಂಭಗಳಾಗಲಿ, ಬರ್ತ್ಡೇ ಆಗಲಿ, ಯಾವುದೇ ಸಾರ್ವಜನಿಕ ಸಮಾರಂಭಗಳಿಗೆ ಅವ್ರಿಗೆ ಅನುಮತಿ ಕೊಡಬೇಕಾದ್ರೆ ನೀವು ಅಶ್ಲೀಲ ಜಾನಪದ ಗೀತೆ ಹಾಡಂಗಿಲ್ಲ, ಅಶ್ಲೀಲ ನೃತ್ಯ ಮಾಡ್ಸಂಗಿಲ್ಲ, ಅಶ್ಲೀಲ ಕಾಮಿಡಿ ಮಾಡಂಗಿಲ್ಲ ಅಂದ್ರೆ ಮಾತ್ರ ಪರ್ಮಿಷನ್ ಕೊಡ್ತೀವಿ ಅಂತೇಳಿ ಮಾನ್ಯ SP ಸಾಹೇಬ್ರಿಗೆ ನೀವು ಅನುಮತಿ ಒಂದು ಇದು ಕೊಡ್ಬೇಕು, ಸೂಚನೆ ಕೊಡ್ಬೇಕು ಸರ್. ಯಾಕಂದ್ರೆ ಪೊಲೀಸ್ ಇಲಾಖೆ ಕಡಿವಾಣ ಹಾಕಿದ್ರೆ ಮಾತ್ರ ಇದು ಸಾಧ್ಯ ಆಗ್ತದೆ. ಯಾಕಂದ್ರೆ ಎಲ್ಲರೂ ಬಂದು ಪರ್ಮಿಷನ್ ತಗೊಳಕ್ ಅಲ್ಲೇ ಬರ್ಬೇಕು ಪೊಲೀಸ್ ಇಲಾಖೆಗೆ. ಯಾಕಂದ್ರೆ ಬಹಳಷ್ಟು ಪೊಲೀಸರು ಕೂಡ ನಿಂತು ನೋಡ್ತಿರ್ತಾರ ಅಲ್ಲಿ ಸಭೆ ಸಮಾರಂಭಗಳಲ್ಲಿ. ಅವರು ಪಾಪ ಒಂದು ಬಂದೋಬಸ್ತ್ ಇರ್ತದ ನಿಂತಿರ್ತಾರ, ಅವ್ರಿಗೆ ಹ್ಯಾಂಗ್ ಹೇಳಕ್ ಆಗ್ತದೆ? ಯಾಕಂದ್ರೆ 100 ಜನ ಅವ್ರು ಅಪೇಕ್ಷೆ ಪಟ್ಟು ಕರ್ಸಿರ್ತಾರ. ಅದಕ್ಕೆ ಪೊಲೀಸ್ ಇಲಾಖೆಯಿಂದ ಪ್ರತಿಯೊಂದು ತಾಲೂಕಿನ PSI ಸಾಹೇಬ್ಗಳಿಗೆ ಮತ್ತೆ CPI ಅವರುಗಳಿಗೆ ಒಂದು ಆದೇಶ ಹೊರಡಿಸಬೇಕು ತಮ್ಮ ಮೂಲಕ. ತಾಲೂಕು ದಂಡಾಧಿಕಾರಿಗಳಿಗೆ ಯಾವುದೇ ಕಾರ್ಯಕ್ರಮ ಮಾಡಬೇಕಂದ್ರೂ ನೀವು ಅಶ್ಲೀಲತೆ ಮಾಡಿದ್ರೆ ಪರ್ಮಿಷನ್ ಕೊಡಂಗಿಲ್ಲ, ತಮ್ಮ ಮೂಲಕ ನಾವು ಇದು ಮಾಡಬೇಕು. ಈಗ ಒಂದು ಓದಿ ಹೇಳ್ತೀನಿ ಸರ್ಗೆ, ಮಾನ್ಯ ಜಿಲ್ಲಾಧಿಕಾರಿಗಳು. ಇನ್ನೊಂದು, ಈ ಕಬ್ಬಿನ ಟ್ಯಾಕ್ಟ್ರಿಗಳು ಏನು ಊರುಗಳ ಟ್ಯಾಕ್ಟ್ರಿ ಒಳಗ ಈ ಹೊಲಸು ಜನಪದವನ್ನ ಅತಿಯಾಗಿ ಸೌಂಡ್ ಹಚ್ಚಿ ಅಲ್ಲಿ ಬಹಳಷ್ಟು ಕೆಲ್ಸಾಕತ್ತೆ ಸರ್. ಅದಕ್ಕೂ ಕೂಡ ಕಡಿವಾಣ ದಯವಿಟ್ಟು ಅದನ್ನ ಯಾವ ರೀತಿ ಅದು ದಯವಿಟ್ಟು ವಿಷಯ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರವರಿಗೆ ವಿಷಯ ರಸಮಂಜರಿ ಕಾರ್ಯಕ್ರಮಗಳಲ್ಲಿ ಅಶ್ಲೀಲ ಜಾನಪದ ಗೀತೆಗಳು, ಅಶ್ಲೀಲ ಹಾಸ್ಯ, ಅಶ್ಲೀಲ ನೃತ್ಯಗಳಿಗೆ, ಅಶ್ಲೀಲ ಯೂಟ್ಯೂಬರ್ಗಳಿಗೆ ಕಡಿವಾಣ ಹಾಕಬೇಕೆಂದು ಉತ್ತರ ಕರ್ನಾಟಕ ಕಲಾವಿದರ ವೇದಿಕೆಯಿಂದ ಮನವಿ ಪತ್ರ. ಮಾನ್ಯರ ಮೇಲೆ ತಿಳಿಸಿದ ವಿಷಯದ ಪ್ರಕಾರ ವಿಜಯಪುರ ಜಿಲ್ಲೆಯಲ್ಲಿ ಮೊದಲು ಫಸ್ಟ್ ವಿಜಯಪುರ ಜಿಲ್ಲೆಯಿಂದ ಮಾಡುತ್ತೇವೆ ಸರ್, ಆಮೇಲೆ ಪ್ರತಿಯೊಂದು ಜಿಲ್ಲೆಗೆ ಹೋಗ್ತೇವೆ ನಾವು. ಮೇಲೆ ತಿಳಿಸಿದ ವಿಷಯದ ಪ್ರಕಾರ ವಿಜಯಪುರ ಜಿಲ್ಲೆಯಲ್ಲಿ ಜಾತ್ರೆಗಳಲ್ಲಿ, ಮದುವೆಗಳಲ್ಲಿ, ಗಣೇಶ ಹಬ್ಬಗಳಲ್ಲಿ, ದಸರಾ ಹಬ್ಬದಲ್ಲಿ, ಇನ್ನಿತರ ರಸಮಂಜರಿ ಕಾರ್ಯಕ್ರಮಗಳಲ್ಲಿ ಅಶ್ಲೀಲ ಜಾನಪದ ಗೀತೆಗಳು, ಅಶ್ಲೀಲ ಹಾಸ್ಯ, ಅಶ್ಲೀಲ ನೃತ್ಯಗಳಿಗೆ, ಅಶ್ಲೀಲ ಯೂಟ್ಯೂಬರ್ಗಳಿಗೆ ಕಡಿವಾಣ ಹಾಕಬೇಕು. ಏಕೆಂದರೆ ಜಾನಪದ ಹೆಸರಿನಲ್ಲಿ ಅಶ್ಲೀಲ ಸಾಹಿತ್ಯ ಬರೆದು ಹೆಣ್ಣನ್ನು ನಿಂದಿಸಿ ಪ್ರಚೋದನಕಾರಿಯಾಗಿ ಹಾಡುಗಳನ್ನು ಹಾಡುತ್ತಾರೆ ಮತ್ತು ಸೊಂಟದ ಕೆಳಗಿನ ಮಾತುಗಳನ್ನು ಬಳಸಿ ಅಶ್ಲೀಲ ಅಸಹ್ಯವಾಗಿ ಮಾತುಗಳನ್ನು ಆಡಿ ಸಮಾಜಕ್ಕೆ ಕೆಟ್ಟ ಸಂದೇಶ
ಸಂದೇಶ ನೀಡುತ್ತಾರೆ. ಆದ್ದರಿಂದ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು ಸಮಾಜ ಸ್ವಾಸ್ಥ್ಯತೆ ಹಾಳು ಮಾಡುತ್ತಿದ್ದಾರೆ. ಇದರಿಂದ ಸಮಾಜಕ್ಕೆ ಕೆಟ್ಟ ಸಂದೇಶ ಹೊರಟಿದೆ. ಉತ್ತರ ಕರ್ನಾಟಕದ ಹೆಸರು ಅಶ್ಲೀಲತೆಯಿಂದ ಹಾಳು ಮಾಡುತ್ತಿದ್ದಾರೆ. ಆದ ಕಾರಣ ತಾವುಗಳು ಯಾವುದೇ ಸಭೆ ಸಮಾರಂಭಗಳಿಗೆ ಅನುಮತಿ ನೀಡಬೇಕಾದರೆ ಅಶ್ಲೀಲತೆ ಹಾಡುಗಳನ್ನು ಹಾಡಿದರೆ, ಹಾಸ್ಯ ಮಾಡಿದರೆ, ನೃತ್ಯ ಮಾಡಿದರೆ ಅಂತಹ ಕಲಾವಿದರಿಗೆ ಕಾರ್ಯಕ್ರಮ ನಡೆಸಲು ಅನುಮತಿ ನೀಡುವುದಿಲ್ಲ ಎಂದು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆದೇಶ ಮಾಡಬೇಕೆಂದು ಎಲ್ಲಾ ಕಲಾವಿದರ ಪರವಾಗಿ ವಿನಂತಿಸುತ್ತೇವೆ. ಅದು ಕಠಿಣ ಕ್ರಮ ಅಂತ ಹೇಳ್ಬೋದು. ಬರ್ರಿ ಹೆಣ್ಮಕ್ಳು ಬರ್ರಿ, ಸ್ವಲ್ಪ ಭಯ ಬರ್ರಿ, ಬರ್ರಿ ಬರ್ರಿ ಸರ್. ಅಂತವ್ರ ವಿರುದ್ಧ ಕೇಸ್ ಮಾಡಿಸ್ಬೇಕು ಸರ್, ಪ್ಲೀಸ್ ದಯವಿಟ್ಟು. ಉತ್ತರ ಕರ್ನಾಟಕದಲ್ಲಿ ಇದ್ದಂತ ಸಂಸ್ಕೃತಿಯನ್ನ ಹಾಳು ಮಾಡ್ಲಾಗ್ತಾರೆ ಸರ್. ಮತ್ತೆ ಇವತ್ತೇನು ಕಲಿಯುವಂತ ಮಕ್ಕಳು ಬರೀ ಅಶ್ಲೀಲ ಹಾಡು. ಉತ್ತರ ಕರ್ನಾಟಕ ಕಲಾವಿದರ ಕಲ್ಯಾಣ ವೇದಿಕೆ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಇದರ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಲ್ಲಿ ತಾವು ಏನು ಈ ಮನವಿಯನ್ನು ಕೊಟ್ಟಿದ್ದೀರಿ ಇದನ್ನು ಸಂಬಂಧಪಟ್ಟ ಅವರಿಗೆ ನಾವು ತಲುಪಿಸಿ ಸೂಕ್ತ ನಿಯಮಾನುಸಾರ ಕ್ರಮವನ್ನು ಕೈಗೊಳ್ಳುತ್ತೇವೆ. ಧನ್ಯವಾದಗಳು ಸರ್. ತುಂಬಾ ಧನ್ಯವಾದಗಳು ಸರ್.